ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ಈ ಥರ ಬ್ಯೂಟಿಫುಲ್ಲಾಗಿ ಯೂಟ್ಯೂಬ್ ತಮ್ಮನೆಲ್ಲ ಹೇಗೆ ಮಾಡೋದು ಫೋಟೋಶಾಪಲ್ಲಿ ಅಂತ ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಓಪನ್ ಮಾಡಿದ್ಮೇಲೆ ಫೈಲ್, ನ್ಯೂ, ಒಂದು 18x12 ಸೈಜಲ್ಲಿ ತೊಗೊಳ್ಳಿ, ಕ್ರಿಯೇಟ್ ಮಾಡಿ. ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನು ಏನು ಮಾಡ್ತೀನಿ, ನನ್ನ ಫೋಟೋನ ಜಸ್ಟ್ ಇಲ್ಲಿಗೆ ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಂಗೆ ಸೈಜು ಅರೌಂಡ್ ಓಕೆ ಇಷ್ಟು ಮಾತ್ರ ಬೇಕು, ತೊಗೊತೀನಿ. ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೊತೀನಿ ಸಿಂಗಲ್ ಕ್ಲಿಕ್ಕಲ್ಲಿ. ಸೊ ರಿಮೂವ್ ಆಯಿತು ಬ್ಯಾಕ್ಗ್ರೌಂಡು. ಇದ್ರ ಮೇಲ್ಗಡೆ ಮತ್ತೊಂದು ಲೇಯರ್ ಕ್ರಿಯೇಟ್ ಮಾಡಿ, ಆ ಲೇಯರ್ಗೂ ಸೇಮ್ ಕಮಾಂಡ್ ಡಿಲೀಟ್ ಅಂತ ತೊಗೋತೀನಿ. ಇವಾಗ ನೀವು ಕಾಣಿಸ್ತಿರಲ್ಲ, ಬಿಕಾಸ್ ಏನಾಗಿದೆ, ಹೊಸ ಲೇಯರ್ ತೊಗೊಂಡಿದ್ದೀನಿ. ಸೊ ಲೀವ್ ಇಟ್. ಅದ್ರ ಮೇಲ್ಗಡೆ ಒನ್ ಮೋರ್ ಲೇಯರ್ ತೊಗೊಂಡು ಅದಕ್ಕೆ ಗ್ರೇಡಿಯಂಟ್ ಮ್ಯಾಪು ತೊಗೋಣ. ಗ್ರೇಡಿಯಂಟ್ ಮ್ಯಾಪು ತೊಗೊಂಡಾಗ ನಿಮಗಿದು ವೈಟಲ್ಲಿ ಬರ್ತಾಯಿದೆ. ಸೊ ಬರಬಾರ್ದು, ಏನಕ್ಕೆ ಮಾಡಬೇಕು, ಡಿಲೀಟ್ ಮಾಡಿ. ಸೊ ಮೇಕ್ ಶ್ಯೂರ್ ಇಲ್ಲಿ ರಿವರ್ಸ್ ಇರಬೇಕು. ಸೊ ಇವಾಗ ಅದಕ್ಕೆ ಗ್ರೇಡಿಯಂಟ್ ಮ್ಯಾಪ್ನ ಕ್ರಿಯೇಟ್ ಮಾಡಿ. ಸೊ ಇವಾಗ ನೋಡಿ ಬ್ಲಾಕಲ್ಲೇ ಬಂತು. ಕ್ರಿಯೇಟ್ ಆದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ಗೆ ಹೋಗಿ, ಇಲ್ಲಿ ಆಪ್ಷನ್ ಇರುತ್ತೆ ಗ್ರೇಡಿಯಂಟ್ ಮ್ಯಾಪ್ ಅಂತ. ಸೊ ಈ ಕಲರ್ ಮೇಲೆ ಕ್ಲಿಕ್ ಮಾಡಿ. ಯೂಶ್ವಲಿ ನಮಗಿಲ್ಲಿ ಬ್ಲ್ಯಾಕು ಮತ್ತು ವೈಟ್ ಇರುತ್ತೆ, ನಂಗೆ ಇನ್ನೂ 2 ಕಲರ್ ಬೇಕು. ಏನು ಮಾಡ್ತೀನಿ, ಇಲ್ಲೊಂದು ಲೊಕೇಶನ್ನು ಮತ್ತು ಇಲ್ಲೊಂದು ಲೊಕೇಶನಲ್ಲಿ 2 ಕಲರ್ ತೊಗೊತೀನಿ. ನಾನು ಏನು ಪಾಯಿಂಟ್ ಮಾಡಿದ್ದೀನಿ ಆ ಕಲರಿಗೆ ಒಂದು ಆರೆಂಜ್ ಕಲರ್ ತೊಗೋತೀನಿ. ಸಮ್ ದಿಸ್ ಇಸ್ ಫೈನ್. ಒಂದು ಮೋರು ನಿಯರೆಸ್ಟ್ ಯೆಲ್ಲೋ ಕಲರ್ ತೊಗೊತೀನಿ. ಯೆಲ್ಲೋ ಕಲರ್ ತೊಗೊಂಡು ಓಕೆ ಕ್ಲಿಕ್ ಮಾಡಿ, ಓಕೆ ಕ್ಲಿಕ್ ಮಾಡಿ. ಇದನ್ನ ಏನಕ್ಕೆ ತೊಗೊಂಡೆ ಅಂದರೆ, ನಾನು ಬ್ರಷ್ ತೊಗೋಬೇಕು. ಓಕೆ, ಆ ಬ್ರಷ್ ಕಲ್ಲರಿಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 3 ಲೇಯರ್ಸ್ ಇದೆ, 3 ಲೇಯರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಮಾಡ್ಕೊಳ್ಳಿ, ಕಮಾಂಡ್ ಜಿ. ಸೊ ಗ್ರೂಪ್ ಮಾಡ್ಕೊಂಡಾದ್ಮೇಲೆ ಆ ಗ್ರೂಪ್ನ ಸ್ಕ್ರೀನ್ ಮೋಡ್ ಕೊಡಿ. ಸೊ ಇವಾಗ ನಿಮ್ಮ ಬ್ಯಾಕ್ ಎಂಡಲ್ಲಿ ಏನು ಫೋಟೋ ಕಾಣಿಸುತ್ತೆ ಅದು ವಿಸಿಬಲ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಎಂಟಿ ಲೇಯರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ, ಇಲ್ಲಿಗೆ ಹೋಗಿ ಬ್ರಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ, ಸಾಫ್ಟ್ ರೌಂಡ್ ಪ್ರೆಷರ್ ಕ್ವಾಲಿಟಿ ಈ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ತುಂಬ ಚಿಕ್ಕ ಬ್ರಷ್ ಮಾಡಿಕೊಂಡು ಫುಲ್ಲು ಇಲ್ಲಿ ಎಲ್ಲಿಂದ ಶುರುವಾಗುತ್ತೆ ಅಲ್ಲಿಂದ ಎಫೆಕ್ಟ್ನ ಕೊಡ್ಕೊಂಬನ್ನಿ. ತುಂಬ ಹಾರ್ಡ್ ಅಂತ ಫೀಲ್ ಆಗ್ತಾ ಇದೆ, ಏನು ಮಾಡೋಣ, ಸ್ಲೋ ಒಪ್ಯಾಸಿಟಿನ ಅರೌಂಡ್ 50 ಕೊಡ್ಕೊಂಡ್ರೆ ದಿಸ್ ಈಸ್ ಫೈನ್. ಸೊ ಈಗ ಇದನ್ನು ಕಾರ್ನರ್ಗೆ ಅಪ್ಲೈ ಮಾಡ್ಕೊಂಬರೋಣ. ಇಷ್ಟು ಅಪ್ಲೈ ಮಾಡಿದ್ಮೇಲೆ ಸುಮ್ಮನೆ ಇಲ್ಲಿ ಇವಾಗ ನಮ್ಗೆ ಶಾಡೋ ಎಫೆಕ್ಟ್ ತರಬೇಕು, ಅದಕ್ಕೆ ಇಲ್ಲೂ ಒಂದು ಅಪ್ಲೈ ಮಾಡೋಣ. ಇಲ್ಲೂ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದನ್ನು ಒಪ್ಯಾಸಿಟಿ ಜಸ್ಟ್ ಈ ಥರ ಚಿಕ್ಕದಾಗಿ ಕೊಟ್ಕೊಳ್ಳೋಣ. ಅದಾದಮೇಲೆ ಸೇಮ್ ಇಯರ್ ಆಲ್ಸೋ ಸುಮ್ಮನೆ ಇದೆಲ್ಲ ಶಾಡೋ ಬಿದ್ದಿರೋ ಥರ ಎಫೆಕ್ಟ್ ಥರ ಕೊಡಬೇಕಲ್ಲ, ಅದಕ್ಕೋಸ್ಕರ ಈ ಥರ ಕೊಟ್ಕೊಂಡು ಬಂದರೆ ಇಲ್ಲೂ ಒಂದು ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆ, ದಿಸ್ ಈಸ್ ಫೈನ್. ಅದೇ ಥರ ಈ ಕಡೆನೂ ಕೊಡೋಣ. ಓಕೆ, ಅದೇ ಥರ ಇಲ್ಲ ಕೊಡೋಣ. ಈ ಥರ ಕೊಟ್ಟರೆ ನಿಮ್ಗೆ ಹಾರ್ಡ್ ಅಂತ ಫೀಲ್ ಆಗುತ್ತೆ. ಸೊ ಫಸ್ಟು ಒಂದು ದೊಡ್ಡದಾಗಿ ಮಾಡಿಕೊಂಡು ಅದೇ ಸೈಜ್ನ ಚಿಕ್ಕ ಮಾಡಿಕೊಂಡು ಈ ಥರ ಕೊಟ್ಟರೆ ಫೈನ್. ಇದಾದ್ಮೇಲೆ ಇಲ್ಲೊಂದು ಕೋಣ ಬೇಕಾರೆ ಆಯಿತು. ನೆಕ್ಸ್ಟು ಇಲ್ಲೂ ಒಂದು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದೇ ಥರ ರೈಟ್ ಸೈಡ್ಗೂ ಕೊಡೋಣ. ಓಕೆ, ಇಷ್ಟು ಮಾಡಿದ್ಮೇಲೆ ಇಷ್ಟ ಆಯಿತು. ನೆಕ್ಸ್ಟು 2 ಲೇಯರ್ ಏನಿದೆ, 2 ಲೇಯರ್ನ ಮರ್ಜ್ ಮಾಡಿ, ಮರ್ಜ್ ಲೇಯರ್ಸ್. ಮರ್ಜ್ ಆದಮೇಲೆ ರೈಟ್ ಕ್ಲಿಕ್ ಮಾಡಿ, ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಅಂತ ಕೊಡಿ. ಫೈನ್. ಇವಾಗ ಈ ಗ್ರೂಪ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಸೇಮ್ ಗ್ರೂಪ್ನ ಕಾಪಿ ಮಾಡೋಣ, ಕಮಾಂಡ್ ಜೆ. ಸೊ ಈ ಗ್ರೂಪ್ ಹೆಸರು ಬ್ಯಾಕ್ಗ್ರೌಂಡ್ ಅಂತ ಕೊಡೋಣ. ಬ್ಯಾಕ್ಗ್ರೌಂಡ್ ಆಯಿತು. ಸೊ ಮತ್ತು ಈ ಲೇಯರ್ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ಬಂದು ಫಿಲ್ಟರ್, ಸ್ಟೈಲಿಶ್, ಆಯಿಲ್ ಪೇಂಟ್. ಓಕೆ, ನೀವು ಡಿಫ್ರೆನ್ಸ್ ಗೊತ್ತಾಗುತ್ತೆ, ನೋಡ್ತಾ ಇರ್ಬೋದು. ಇದನ್ನು ಒಂದು 4-5 ಸರಿ ಅಪ್ಲೈ ಮಾಡಿದ್ರೆ ಆಯಿಲ್ ಪೇಂಟು ಇಲ್ಲಿ ನಿಮಗೆ ಎಫೆಕ್ಟು ಆಯಿಲಿ ಪೇಂಟ್ ಥರ ಬರುತ್ತೆ, ಶಾಡೋ ಬಿದ್ದಿರೋ ಥರ ಬರುತ್ತೆ.
4 ಟೈಮ್ ಅಪ್ಲೈ ಮಾಡೋಣ. ಸೊ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿರುತ್ತೆ ಅಂತ. ತುಂಬ ಹಾರ್ಡ್ ಅಂತ ಇಲ್ಲ, ಶಾಡೋ ಎಫೆಕ್ಟ್ ಬಂದಿರೋ ಥರ ಕಾರ್ನರ್ಸ್ ಎಲ್ಲ ಬಂದಿದೆ. ಇದಕ್ಕೋಸ್ಕರ ಅದನ್ನು ಕೊಡ್ತೀವಿ. ನೆಕ್ಸ್ಟ್ ಇದಾದಮೇಲೆ ಈ ಗ್ರೂಪ್ನ ಮಿನಿಮೈಸ್ ಮಾಡಿ ಇದೇನು ತೊಗೊಂಡಿದ್ದೀವಲ್ಲ ಈ ಗ್ರೂಪ್ನ ಸಬ್ಜೆಕ್ಟಿಂದ ಕೆಳಗಡೆ ಹಾಕ್ಕೊಂಡ್ರೆ ಅದು ಕೆಳಗಡೆ ಬರುತ್ತೆ. ಇಲ್ಲಿ ನಮಗೆ ಈ ಲೇಯರ್ ಬೇಡ, ಅದ್ರ ಬದಲು ಏನು ಮಾಡ್ತೀವಿ, ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡಿಕೊಂಡು ಈ ಲೇಯರ್ನ ಇದ್ರ ಕೆಳಗಡೆ ಹಾಕೋಣ. ಆ್ಯಂಡ್ ಈ ಲೇಯರ್ಗೆ ಆ್ಯಸ್ ಯೂಶುವಲ್ ನಾವು ಬ್ಲ್ಯಾಕ್ ಕಲರ್ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಆಲ್ರೆಡಿ ಪೇಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಸೊ ಬ್ರಷ್ನ ಎಷ್ಟು ಆಗುತ್ತೋ ಅಷ್ಟು ಎನ್ಲಾರ್ಜ್ ಮಾಡ್ಕೊಳ್ಳಿ. ಎನ್ಲಾರ್ಜ್ ಮಾಡಿಕೊಂಡು ಬ್ಲೂಮ್ ಒಂದು ಎಫೆಕ್ಟ್ ಕೊಟ್ಟರೆ ನೋಡಿ ಹಿಂದೆ ಲೈಟ್ ಎಫೆಕ್ಟ್ ಬಂತು. ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ತುಂಬ ನೋಡ್ತಾ ಬರುತ್ತೆ. ಫೈನ್. ಇವಾಗ ಕಮೆಂಟ್ ಟಿ ಮಾಡಿದ್ರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಆಲ್ಮೋಸ್ಟ್ ನಾವು ಸಿಮಿಲರ್ ಅದೇ ಥರ ಇದ್ದೀವಿ. ಲಾಸ್ಟು ಇನ್ನೊಂದು ಸ್ಟೆಪ್ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಇನ್ನೊಂದು ಹೊಸ ಲೇಯರ್ ಕ್ರಿಯೇಟ್ ಮಾಡಿ ಈ ಲೇಯರ್ಗೆ ಲೀನಿಯರ್ ಡಾಡ್ಜ್ ತಗೊಳ್ಳೋಣ. ಪೇಂಟಿಗೆ ಬಂದು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಟೆಲ್ಯು ಬ್ರಷ್ ಸೈಜ್ನ ತುಂಬ ಚಿಕ್ಕ ಮಾಡ್ಕೊಳ್ಳಿ. ತುಂಬ ದೊಡ್ಡದಿದೆ ಬ್ರಷ್ ಸೈಜು, ಆದಷ್ಟು ಚಿಕ್ಕ ಮಾಡ್ಕೊಳ್ಳಿ. ಬಿಕಾಸ್ ಹಿಂದೆಯಿಂದ ಲೈಟ್ ಎಫೆಕ್ಟ್ ಬಂದಿದೆ. ಆ ಲೈಟ್ ಎಫೆಕ್ಟ್ ಅಟ್ಲೀಸ್ಟ್ ನಿಮ್ಮ ಫೇಸ್ ಮೇಲೆ ಬಿದ್ದಿದೆ ಅನ್ನೋ ಥರ ಫೀಲ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಪೇಂಟಿಗೆ ಬಂದುಬಿಟ್ಟು ಪೇಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಕಲರ್ ಇದೆ ಅನ್ನೋ ಡಿಟೆಕ್ಟ್ ಮಾಡಿ, ಆಟೋಮೆಟಿಕಲಿ ಡಿಟೆಕ್ಟ್ ಆಗುತ್ತೆ. ಓಕೆ ಕೊಟ್ಟು ಫ್ಲೋ 80% ಇದೆ. ಸೊ ಜಸ್ಟ್ ಲೈಟಾಗಿ ಬ್ಲೋ ಮಾಡ್ಕೊಂಬನ್ನಿ ಅಷ್ಟೇ. ಜಸ್ಟ್ ಆ ಎಫೆಕ್ಟ್, ಲೈಟ್ ಎಫೆಕ್ಟು ನಿಮ್ಮ ಬಾಡಿ ಮೇಲೆ ಬಿದ್ದಿದೆ ಅನ್ನೋ ಥರ ಅಷ್ಟೇ. ಅದೇ ಥರ ಸಿಮಿಲರ್ ಇನ್ನೊಂದು ಚೂರು ಮಾಡಿದ್ರೆ ಇಷ್ಟೇ ಗೈಸ್. ಸೊ ತುಂಬ ಈಸಿ ಸ್ಟೆಪ್ಸು. ನಿಮಗೆ ಮೇ ಬಿ ಕನ್ಫ್ಯೂಸ್ ಅನ್ಸ್ಬೋದು. ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಪ್ಲೇ ಮಾಡಿ ನೋಡಿ. ಇದೇ ಥರ ಎಲ್ಲರೂ ಯೂಟ್ಯೂಬ್ನ ಗ್ಲೋ ಎಫೆಕ್ಟ್ ಅಂತ ಮಾಡಿತಾರಲ್ಲ, ಆಲ್ಮೋಸ್ಟ್ ಎಲ್ಲ ಇದೇ ಥರ ಮಾಡ್ತಾರೆ. ಇದಕ್ಕೆ ನಾನು ತಮ್ಲೈನ್ ನೆಕ್ಸ್ಟ್ ಸೇಮ್ ಇದನ್ನೇ ಇದಕ್ಕೆ ಸ್ವಲ್ಪ ಮುಂದೆ ಟೆಕ್ಸ್ಟ್ ಇಷ್ಟ ಹಾಕ್ಕೊಂಡು ತಮ್ಲೈನ್ಗೆ ಈ ಥರ ಮಾಡಿದ್ದೀನಿ ಅಷ್ಟೇ, ಸೇಮ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ನಿಮಗೆ ಯೂಟ್ಯೂಬಲ್ಲಿ ಇನ್ನೂ ಕ್ರಿಯೇಟಿವ್ ಆಗಿ ಯಾವ ಥರ ಎಡಿಟ್ ಮಾಡೋದು, ಯೂಟ್ಯೂಬ್ ನಿಮ್ಗೆ ಎಷ್ಟು ಈಸಿ ಆಗುತ್ತೆ, ಯೂಟ್ಯೂಬ್ಗೆ ಯಾವ ಥರ ಅಪ್ಲೋಡ್ ಮಾಡಿದ್ರೆ ಯಾವ ಥರ ತಮ್ಲೈನ್ನ ಇಂಪ್ರೆಸಿವ್ ಆಗಿ ಕೊಟ್ಟರೆ ಜನ ಕ್ಲಿಕ್ ಮಾಡ್ತಾರೆ. ಸೊ ಆ ಥರ ವಿಡಿಯೋಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.